ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಕೇಂದ್ರೀಯ ಚುನಾವಣಾ ಸಮಿತಿ ಅಧಿಕೃತವಾಗಿ ಘೋಷಣೆ ಮಾಡಾದ್ಮೇಲೆ ಮೊದಲನೇ ಒಂದು ಪತ್ರಿಕಾಗೋಷ್ಠಿಗೆ ಇಲ್ಲಿ ಬರುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೇಂದ್ರದ ನಾಯಕರುಗಳಿಗೆ, ರಾಜ್ಯದ ಗೌರವಿತ ಎಲ್ಲ ನಾಯಕರುಗಳಿಗೆ, ಸಂಘ ಪರಿವಾರದ ಹಾರೈಕೆಯಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ತಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಒಂದು ಸೇವೆ ಸಲ್ಲಿಸಲಿಕ್ಕೆ ಈ ಅವಕಾಶವನ್ನು ಬೈಂದೂರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಒತ್ತನ್ನು ಕೊಟ್ಟು ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಇದರ ಮುಖಾಂತರ ನನಗೆ ಪಕ್ಷದಿಂದ ನನಗೆ ಸಿಕ್ಕಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಚುನಾವಣೆಯ ದಿನಾಂಕ ಘೋಷಣೆ ಆದಮೇಲೆ ಒಂದು ಒಳ್ಳೆ ರೀತಿಯಂಥ ಒಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಟೇಕ್ ಆಫ್ ತುಂಬ ಚೆನ್ನಾಗಾಗಿದೆ. ಯೋಗ ಗೌರವಿತ ಪ್ರಧಾನಮಂತ್ರಿಗಳಂತ ಸನ್ಮಾನಿತ ನರೇಂದ್ರ ಮೋದಿಜಿಯವರು ಅವರ ಅಧಿಕೃತವಾದಂಥ ಒಂದು ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸಮಯವನ್ನು ಕೊಟ್ಟಾಗ ನಭವತೋ ನ ಭವಿಷ್ಯತಿ ಅಂತ ಅನ್ನೋ ರೀತಿಯಲ್ಲಿ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಉತ್ಸಾಹದಿಂದ ಆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಬಂದಿದ್ದರು, ಮತದಾರರು ಬಂದಿದ್ದರು. ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ಇಲ್ಲಿಂದ ಸುಮಾರು 200 ಕಿಲೋಮೀಟರ್ ಆದರೂ ಕೂಡ ಸ್ವ-ಇಚ್ಛೆಯಿಂದ ತಮ್ಮ ಸ್ವಂತ ಸಂಪನ್ಮೂಲದಿಂದ ವಾಹನಗಳನ್ನು ತೆಗೆದುಕೊಂಡು, ಈಗಾಗಲೇ ಗೊತ್ತಿದೆ ನೀತಿ ಸಂಹಿತೆ, ಊಟ ತಿಂಡಿ ನಾವೇನು ಕೊಡೋಂಗಿಲ್ಲ, ಇದ್ರ ಮಧ್ಯೆನೂ ಕೂಡ ತಮ್ಮ ಜೋಬಿಂದ ಖರ್ಚನ್ನು ಹಾಕ್ಕೊಂಡು ಪ್ರಧಾನಮಂತ್ರಿಗಳನ್ನು ನೋಡಬೇಕು, ಈ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವವನ್ನು ಕೂಡ ಉಳಿಸ್ಬೇಕು ಅಂತೇಳಿ ಸಂಕಲ್ಪ ಮಾಡಿದಂಥ ಆ ಮಹಾನ್ ನಾಯಕನನ್ನು ನಾವು ನೋಡಬೇಕು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮಗೆ ಶಕ್ತಿಯನ್ನು ತುಂಬಿದಂಥ ಸನ್ಮಾನಿಸಿದ ಮೋದಿಜಿಯವ್ರನ್ನ ನೋಡಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೈಂದೂರು ಈ ಭಾಗದ ಕಾರ್ಯಕರ್ತರು, ಮತದಾರಗಳ ಒಂದು ಸಂಖ್ಯೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ಒಂದು ಉತ್ಸಾಹ ತರುವಂಥ ಒಂದು ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಾತಾವರಣ ತುಂಬ ಚೆನ್ನಾಗಿದೆ. ಆ ವಾತಾವರಣವನ್ನು ಓಟಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಮೊನ್ನೆ ಪ್ರಧಾನಮಂತ್ರಿಗಳು ಕೊಟ್ಟಂಥ ಸಮಯ ನಮ್ಮ ಕಾರ್ಯಕರ್ತರಿಗೆ ಅವರ ಒಂದು ಉತ್ಸಾಹ ಉಲ್ಬಣ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಬೈಂದೂರು ಕ್ಷೇತ್ರದ ಮತದಾರ ಬಂಧುಗಳು, ನಮ್ಮ ಕರ್ನಾಟಕದ ಮತದಾರ ಬಂಧುಗಳು, ಅತ್ಯಂತ ಪ್ರಜ್ಞಾವಂತ ಮತದಾರ ಬಂಧುಗಳು, ಯಾವ್ಯಾವ ಚುನಾವಣೆಯಲ್ಲಿ ಏನೇನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಚಿಂತನೆ ಮಾಡುವಂಥ ಮತದಾರ ಬಂಧುಗಳು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಬಾರಿ ನಡೆಯುವಂಥ ಚುನಾವಣೆ ರಾಷ್ಟ್ರ ಪರವಾಗಿ ಚಿಂತನೆ ಮಾಡ್ತಿರುವಂಥ ಪಕ್ಷ ವರ್ಸಸ್ ರಾಷ್ಟ್ರ ವಿರೋಧಿ ಚಿಂತನೆ ಮಾಡ್ತಿರುವಂಥ ಪಕ್ಷಗಳ ಮಧ್ಯೆ ನಡೀತಿರುವಂಥ ಒಂದು ಮಹಾಸಮರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇವತ್ತು ಅನೇಕ ವಿದೇಶಿ ಶಕ್ತಿಗಳಿರ್ಬೋದು, ಸೋಷಲಿಸ್ಟ್ಗಳಿರ್ಬೋದು, ಹಿಂದೂ ವಿರೋಧಿ ಚಿಂತನೆಗಳಿರ್ಬೋದು, ಈ ಎಲ್ಲ ಕಾಣದ ಕೈಗಳು ಏನಾದರೂ ಮಾಡಿ ಗೌರವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ನೇತೃತ್ವವನ್ನು ವಹಿಸ್ಕೊಳ್ಬಾರ್ದು ನರೇಂದ್ರ ಮೋದಿಜಿ ಅಂಥೇಳಿ ಎಲ್ಲ ರೀತಿಯಿಂದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರವಾದಿ ಹಿಂದೂವಾದಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಬೇಕು ಅಂತೇಳಿ ನಮ್ಮ ಬೂತ್ ಮಟ್ಟದ
ನಮ್ಮ ಕಾರ್ಯಕರ್ತರ ಒಂದು ಹಗಲಿರುಳು ಶ್ರಮವನ್ನು ಹಾಕಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ. ಇನ್ನು ಕೇವಲ 45 ದಿನಗಳು ಮಾತ್ರ ಈ ಒಂದು ಚುನಾವಣೆ ನಿಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ 370 ಬಿಜೆಪಿ ಬರಬೇಕು, 370+ ಸೀಟ್ಸ್ಗಳು ಬರಬೇಕು. ಅದೇ ರೀತಿ NDA ನೇತೃತ್ವದಲ್ಲಿ 400+ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಸದಸ್ಯರು ಗೆದ್ದು ಬರಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಮಗೆ JDS ಜೊತೆಗೆ ಆದಂಥ ಒಂದು ಹೊಂದಾಣಿಕೆ. ಕಾಂಗ್ರೆಸ್ ವಿರೋಧಿ ಮತಗಳು ಒಂದು ಕಡೆಗೆ ಕ್ರೋಢೀಕರಣ ಆಗಬೇಕು ಅಂಥೇಳಿ ದೇಶ ಪರವಾಗಿ ಚಿಂತನೆ ಮಾಡುವಂಥ ಮತಗಳು ಒಂದು ಕಡೆ ಕ್ರೋಢೀಕರಣ ಆಗಬೇಕು ಅಂತೇಳಿ ಕರೆಯನ್ನು ಕೊಟ್ಟಾಗ ಗೌರವಿತ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನಿಸಿದ ದೇವೇಗೌಡರು ಕೂಡ ಅದಕ್ಕೆ ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡಿದ್ದು ಕೂಡ ನಮ್ಮ ಪಕ್ಷಕ್ಕೆ, ನಮ್ಮ NDA ಸರ್ಕಾರಕ್ಕೆ ಒಂದು ಶಕ್ತಿ ಬಂದಂಥ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಅಭಿಮಾನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಬಾರಿಯ ಒಂದು ಚುನಾವಣೆ ಮೂಲಭೂತ ಸೌಕರ್ಯಗಳು ಅಂದರೆ ಅಂತ್ಯೋದಯ, ನಮ್ಮ ದೀನ್ ದಯಾಳ್ ಜಿಯವರ ಸಂಕಲ್ಪ ಇತ್ತು. ಕಟ್ಟ ಕಡೆಯ ವ್ಯಕ್ತಿಗೆ ನೀರು, ವಿದ್ಯೆ, ಆರೋಗ್ಯ, ಮನೆ ಸಿಗಬೇಕು, ಸೂರು ಸಿಗಬೇಕು ಅಂಥೇಳಿ ಅವರ ಒಂದು ಸಂಕಲ್ಪ. ಹಾಗಾಗಿ ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಯೂ ಕೂಡ ಈ ಮೂಲಭೂತ ಸೌಕರ್ಯಗಳು ಸಿಗಬೇಕು. ಆ ದಿಕ್ಕಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಕೆಂಪು ಕೋಟೆ ಮೇಲೆ ದೇಶವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಬೇಕಾದಾಗ ಶೌಚಾಲಯದ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ರು. ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ದೇಶ ನಡೆಸಿದಂಥ ಹಿಂದಿನ ಸರ್ಕಾರಗಳು ಒಂದು ಶೌಚಾಲಯವನ್ನು ಕೂಡ ಕೊಡಲಿಕ್ಕೆ ಇನ್ನು ಅನೇಕ ಕುಟುಂಬಗಳು ಹಿನ್ನಡೆ ಆಗಿತ್ತು. ಸುಮಾರು 12 ಕೋಟಿ ಶೌಚಾಲಯಗಳಿರ್ಬೋದು, 10 ಕೋಟಿಗಿಂತ ಹೆಚ್ಚು LPG ಸಿಲಿಂಡರ್ಸ್ಗಳಿರ್ಬೋದು, ಸುಮಾರು 25 ಕೋಟಿ ಜನರನ್ನು ಬಡತನ ರೇಖೆಗಿಂತ ಮೇಲೆತ್ತುವಂಥ ಕಾರ್ಯ ಇರ್ಬೋದು, ಗರೀಬಿ ಹಟಾವು ಅಂತೇಳಿ ಭಾಷಣವನ್ನು ಮಾಡ್ಕೊತ ಬಂದರು. ಆದರೆ ಇವತ್ತು ಗರೀಬ್ ಕಲ್ಯಾಣ್ ಯೋಜನೆಯಲ್ಲಿ ಇವತ್ತು ಕೂಡ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ. ಇವತ್ತು ಕೂಡ ಒಂದೊಂದು ಅಗಳು ಅಕ್ಕಿಯನ್ನು ಕೊಡ್ತಿರೋದು ಯಾರು ಅಂದರೆ ಅದು ಮೋದಿಜಿಯವರ ಸರ್ಕಾರ. ಇವ್ರು ಕೊಡ್ತಿರೋದು ದುಡ್ಡು ಕೊಡ್ತಾ ಇದ್ದಾರೆ, 335-34 ರೂಪಾಯಿನ ದುಡ್ಡು ಕೊಡ್ತಾ ಇದ್ದಾರೆ. ಅದರಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ. ಇವತ್ತು ಹೊರಗಡೆ ಸಿಗುವಂಥ 50-60 ರೂಪಾಯಿ ಅಕ್ಕಿಯನ್ನು ಕೇವಲ 29 ರೂಪಾಯಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಕೇಂದ್ರದಿಂದ ಈಗಾಗಲೇ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಕುಟುಂಬಕ್ಕೆ 5 kg ಅಕ್ಕಿಯನ್ನು ಕೂಡ ನಮ್ಮ ಮೋದಿಜಿಯವರ ಸರ್ಕಾರ ಕೊಡ್ತಾ ಇರೋದು ನೀವೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಕೊಂಡು ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಆಗಿತ್ತು, ದೇವ್ರದಿಂದ ಆಯಿತು. ಆರ್ಟಿಕಲ್ 370 ವಾಪಸ್ ತೆಗೆದುಕೊಂಡು ಎಲ್ಲಿವರೆಗೂ ಅಂದರೆ ಕಾಶ್ಮೀರಲ್ಲಿ ನಡೆಯುವಂಥ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವೆಲ್ಕಮ್ ಟು ಕಾಶ್ಮೀರ್ ಅಂಥೇಳಿ, ವೆಲ್ಕಮ್ ಟು ಕಾಶ್ಮೀರ್ ಡೆಲಿಗೇಟೆಡ್ ಬೈ ಇಂಡಿಯಾ ಅಂಥೇಳಿ, ಅಂದರೆ ಭಾರತೀಯರನ್ನು ಕೂಡ ಅಲ್ಲಿ ಕಾಶ್ಮೀರಕ್ಕೆ ಸ್ವಾಗತದ ಬೋರ್ಡನ್ನು ಹಾಕ್ತಾರೆ. ಇಂಡಿಯಾ ಅಂತ ಒಪ್ಕೊಂಡಿದ್ದಿಲ್ಲ ಅಲ್ಲಿಯ ಜನ. ಇಂಥ ವಿಚಿತ್ರವಾದಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಷ್ಟು ಒಳ್ಳೆಯ ರೀತಿಯಾದ ಒಂದು ಬದಲಾವಣೆಗಳನ್ನು ಆಗಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಿಕ್ಕೆ ಮಾಡ್ತೀನಿ. ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ, ದುಬೈಯಲ್ಲೂ ಕೂಡ ಇವತ್ತು ಹಿಂದೂಗಳ ಒಂದು ಪವಿತ್ರವಾದಂಥ ದೇವಸ್ಥಾನ ನಿರ್ಮಾಣ ಆಯಿತು. ಅಂದರೆ ಪ್ರಪಂಚದಲ್ಲಿ ಇವತ್ತು ಒಪ್ಕೊತಾ ಇದ್ದಾರೆ. ಇವತ್ತು ಈ ಬದಲಾವಣೆಯನ್ನು ಮೋದಿಜಿಯವರ ಒಂದು ನೇತೃತ್ವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಬಗ್ಗೆ ಒಂದು ಕೀಳರಿಮೆನೇ ಇತ್ತು, ಅದ್ರ ಬಗ್ಗೆ ಗೌರವ ಹೆಚ್ಚಾಗ್ತಾ ಇದೆ.
ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಜನರ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅವರ ಒಂದು ಚಾರ್ಜ್ ಶೀಟನ್ನು, ಅವರ ತಪ್ಪುಗಳನ್ನು ಮತದಾರರ ಮುಂದೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಅವ್ರು ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀವಿ ಅಂತ ಅಂದರು. ಇವತ್ತು ಲಕ್ಷಗಟ್ಟಲೆ ನಿರುದ್ಯೋಗಿಗಳು ಮತವನ್ನು ತೆಗೆದುಕೊಂಡ್ರು. ಈಗ ಓನ್ಲಿ ಫಾರ್ ನಮ್ಮ ಡಿಗ್ರಿ ಮುಗಿಸ್ಕೊಂಡಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ನಿರುದ್ಯೋಗಿ ಭತ್ಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಬಡವರು ಕುಡಿಯುವಂಥ ಆ ಮದ್ಯಪಾನ ಮಾಡುವಂಥ ಆ ಚೀಪರ್ ಆ ಡ್ರಿಂಕ್ಸ್ಗಳೇನಿದೆ ಅದರ ಒಂದು ಟ್ಯಾಕ್ಸನ್ನು ಕೂಡ ಹೆಚ್ಚಿಗೆ ಮಾಡಿ ಬಡವರ ಜೋಬಿಂದ ಒಬ್ಬ ಬಡವ ದಿನಕ್ಕೆ ಒಂದು ಕ್ವಾರ್ಟರ್ ಕುಡ್ದ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು? ಆ ಬಡವನಿಂದ ಜೋಬಿಂದ ಎಷ್ಟು ಕಿತ್ಕೊಂಡಂಗೆ ಆಯ್ತು ಇವರು. ಅದ್ರ ಮುಖಾಂತರ ಮತ್ತು ಬಡವರಿಗೆ ಕೊಟ್ಟಂಗೆ ನಾಟಕವನ್ನು ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಹೆಚ್ಚಿಗೆ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ರೆವಿನ್ಯೂ ಹುಚ್ಚಪಟ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಮ ಕುಟುಂಬದವರಿಗೆ ಆಸ್ತಿ ಕೊಡೋದು ತೆಗೆದುಕೊಳ್ಳೋರಿಗೆ ಇದರಿಂದ ಎಷ್ಟು ಕಷ್ಟ ಆಯಿತು ಅಂತೇಳಿ ಎಲ್ಲರೂ ಕೂಡ ಗೊತ್ತಂಥ ವಿಚಾರ. ನಮ್ಮ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂದರು. ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಶಾಲೆ ಕಾಲೇಜುಗಳು ಹೋಗ್ಲಿಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆಗಳು ಇಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಜನರಿಗೆ ಈಗಾಗಲೇ ಸುಸ್ತಾಗಿದ್ದಾರೆ. ವಿಶೇಷವಾಗಿ ಬರಗಾಲ. ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಮೋದಿಜಿಯವರು ಕೊಟ್ಟಂಥ ಕೃಷಿ ಸನ್ಮಾನ್ ಯೋಜನೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 4,000 ನಿಲ್ಲಿಸುವಂಥ ಕೆಲಸ ಮಾಡಿದ್ರು. ಇವತ್ತು ರೈತರ ಕೊಂಡೆ 2,000 ರೂಪಾಯಿ ಹಾಕಿ ಕಣ್ಣೀರಿಸುವಂಥ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ಜಾಗೃತಿ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಜನ ಆಕ್ರೋಶಗೊಂಡಿದ್ದಾರೆ. ಕುಡಿಯೋ ನೀರು ಕೊಡ್ತಾ ಇಲ್ಲ, ದನಕರುಗಳಿಗೆ ನೀರು ಸಿಗ್ತಾ ಇಲ್ಲ. ಇಂಥ ವಿಚಿತ್ರವಾದಂಥ ಸನ್ನಿವೇಶಕ್ಕೆ ತಂದು ನಿಲ್ಲಿಸಿದ್ದಾರೆ. ಯಾವತ್ತು ಈ ಕಾಂಗ್ರೆಸ್ಸು ತೊಲಗುತ್ತೋ ಅನ್ನೋವಂಥ ಸ್ಥಿತಿಗೆ ಜನ ಇವತ್ತು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನನಗೆ ವಿಶ್ವಾಸ ಇದೆ, ಈ ಚುನಾವಣೆ ನಂತರ ಮತ್ತೊಮ್ಮೆ ಮೋದಿಜಿಯವರ ಒಂದು ನೇತೃತ್ವ 3ನೇ ಬಾರಿಗೆ ನೇತೃತ್ವನ ವಹಿಸಿಕೊಂಡು ಆದಮೇಲೆ ಕರ್ನಾಟಕದಲ್ಲಿ ಈ ಒಂದು ಪಾಪದ ಸರ್ಕಾರ ಉಳಿಯುತ್ತೆ ಅಂತ ನಮ್ಗೆ ಯಾರು ಕೂಡ ಅನಿಸಲ್ಲ. ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಈ ಬಾರಿ 100% ಭಾರತೀಯ ಜನತಾ ಪಕ್ಷಕ್ಕೆ, ಹಿಂದೂ ಪರವಾದಂಥ ಚಿಂತನೆಗೆ ಶಕ್ತಿ ಕೊಟ್ಟಂಥ ಮೋದಿಜಿಯವರ ಸರ್ಕಾರಕ್ಕೆ ಈ ಬಾರಿ ಬೆಂಬಲವನ್ನು ಕೊಟ್ಟು ನಿಮ್ಮ ರಾಘಣ್ಣನನ್ನು ಆಶೀರ್ವಾದನ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಧಿಕಾರಿಗಳು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸಗಳಾಗಿದೆ. ದೊಡ್ಡ ಪಟ್ಟಿಯನ್ನೇ ನಾವು ಬರುವಂಥದ್ದನ್ನೆಲ್ಲ ಮುಟ್ಸೋರು ಇದ್ದೀರಿ. ಶ್ವೇತ ಪತ್ರವನ್ನೇ ಕೊಡೋರೆ ನಾವು ರೆಡಿ ಇದ್ದೀವಿ. ನೀವೇನು ಮಾಡಿದ್ರೆ ಕೊಡಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ನಮ್ಮ ಬೈಂದೂರು ಹಿಂದುಳಿದ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಒಂದು ಪಟ್ಟಿಯೊಳಗೆ ಸೇರಿದಂಥ ಈ ಒಂದು ನಮ್ಮ ಬೈಂದೂರಿಗೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಿದೆ? ಇವತ್ತು ನಮ್ಮ ಬೈಂದೂರಿಗೆ ಏನೇನಾಗಿದೆ ಅಂತ ಹೇಳಿ ಸಾಕಷ್ಟು ದೊಡ್ಡ ಪಟ್ಟಿಯನ್ನು ಕೊಡ್ಬೋದು. ಮೊನ್ನೆ ಗೌರವಿತ ನಿತಿನ್ ಗಡ್ಕರಿಜಿಯವರು ಬಂದಾಗ ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಮಲೆನಾಡಿಗೂ ಒಂದು ಸಂಪರ್ಕಕ್ಕೋಸ್ಕರ ಆಗುಂಬೆ ಘಾಟ್ ಏನಿದೆ ಆ ವೆಸ್ಟರ್ನ್ ಘಾಟನ್ನು ಉಳಿಸ್ಕೊಂಡು ಪರಿಸರಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಅಲ್ಲೊಂದು ಟನಲ್ ಮಾಡಬೇಕು ಅಂಥೇಳಿ 2 ಕೋಟಿ DPRಗೋಸ್ಕರ ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಸುಮಾರು 3,000 ಕೋಟಿಯನ್ನು ವೆಚ್ಚವನ್ನು ಮಾಡಿ 12 ಕಿಲೋಮೀಟರ್ ನಮ್ಮ ಈ ಕಡೆಯಿಂದ ಸೋಮೇಶ್ವರ, ಆ ಕಡೆಯಿಂದ ಮೇಗರೊಳ್ಳಿ, ಅಲ್ಲಿಂದ 12 ಕಿಲೋಮೀಟರ್ ಟನಲನ್ನೆಲ್ಲ ಮಾಡಿ ಈ ಭಾಗದ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಆ ಕಡೆಗೆ ಬರುತ್ತೆ, ತರಕಾರಿ ಈ ಕಡೆ, ಈ ಥರ ಪ್ರಾಡಕ್ಟ್ಸ್ ಎಲ್ಲ ಐಟಮ್ಸ್ಗಳು ಈ ಕಡೆಗೆ ಬರುತ್ತೆ. ಆಸ್ಪತ್ರೆಗೆ ಆರೋಗ್ಯ ದೃಷ್ಟಿಯಿಂದ ತುಂಬ ಜನ ಮಲೆನಾಡಿಂದ ಈ ಕಡೆ ಭಾಗದಲ್ಲಿ ಬರ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗಲಿಕ್ಕೆ ಆ ಒಂದು ಸಂಪರ್ಕ ಸೇತುವೆಯನ್ನು, ಆ ಒಂದು ಟನಲನ್ನು ಮಾಡಲಿಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಬೈಂದೂರಿಂದ ನಮ್ಮ ಶಿವಮೊಗ್ಗ, ನಮ್ಮ ಮಧ್ಯ ಕರ್ನಾಟಕಕ್ಕೆ ಬರಬೇಕಂತ ಎಲ್ಲ ರಸ್ತೆಗಳನ್ನು ಹೈವೇ ಆಗಿ ಮಾಡುವಂಥ ಕೆಲಸ ತಾವೇ ಯೋಚನೆ ಮಾಡಿ. ಶರಾವತಿ ಮುಳುಗಡೆ ಪ್ರದೇಶ ಬಗ್ಗೆ ಇಷ್ಟು ದೊಡ್ಡ ಭಾಷಣವನ್ನು ಮಾಡ್ಕೊಂಡು ಬಂದರು. ಆ ಭಾಗದ ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಆದರೆ ಈಗಾಗಲೇ ಶುರುವಾಗಿದೆ. ನಮ್ಮ ಹೊಸನಗರದಿಂದ ಇಲ್ಲಿ ಆಡುಗೋಡಿ ಇಲ್ಲಿಗೆ ಸುಮಾರು 390 ಕೋಟಿ ವೆಚ್ಚವನ್ನು ಮಾಡಿ 175 ಕರುಗಳೇನಿದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟ್ರೈಟ್ ರೋಡ್ ಕೊಲ್ಲೂರಿಗೆ ಬರುವಂಥ ಸದ್ಭಕ್ತರಿಗಿರ್ಬೋದು, ಪ್ರವಾಸೋದ್ಯಮದಲ್ಲಿ ಬರುವಂಥದ್ದೆಲ್ಲ ನಮ್ಮ ಬೈಂದೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತೇಳಿ
ಈ ಕರ್ವಿಂಗಿಂದ ಸ್ಟ್ರೈನ್ ಆಗಬಾರ್ದು ಅಂಥೇಳಿ 390 ಕೋಟಿ ವೆಚ್ಚವನ್ನು ಮಾಡಿ ಸುಮಾರು 3/4 ಕಿಲೋಮೀಟರನ್ನು ಬೆಕ್ಕೋಡಿ ಸೇತುವೆ ಬರುತ್ತೆ, ಇನ್ನೊಂದು 250 ಮೀಟ್ರು ಅಂದರೆ ಒಂದು 1/4 ಕಿಲೋಮೀಟರ್ ಇನ್ನೊಂದು ಆ ಒಂದು ನದಿಗೆ ಸೇತುವೆ ತಂದು 15 ನಿಮಿಷದಲ್ಲಿ ನಾವು ಆ ತುದಿಯಿಂದ ಈ ತುದಿ ಬರಲಿಕ್ಕೆ ಬೇಕಂತ ವ್ಯವಸ್ಥೆ ಈಗಾಗಲೇ ವರ್ಕ್ ಶುರು ಆಗಿದೆ. ಗಡ್ಕರಿಜಿ ಅವರು ಅಧಿಕೃತವಾಗಿ ಮೊನ್ನೆ ಬಂದಾಗ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅಂದರೆ ಹಿಂದೂ ಕೂಡ ನಿಮ್ಮ ಅಪ್ಪ ಅಮ್ಮದಿರು ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಈಗ ಹೇಗೆ ಆಗ್ತಾ ಇದೆ? ಹಾಗಾಗಿ ಇದು ಚುನಾವಣೆ ರಾಗು ಅಥವಾ ಇನ್ನೊಂದು ಇದೆಲ್ಲದೂ ಕೂಡ ಮಿಗಿಲಾಗಿ ಮುಂದಿನ ನಮ್ಮ ಮಹಿಳೆಯರ, ನಮ್ಮ ಯುವ ಶಕ್ತಿಯ, ನಮ್ಮ ರೈತರು, ನಮ್ಮ ಬಡವರ ಒಂದು ವಿಶ್ವಾಸವನ್ನು, ಅವರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು ಇಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಮ್ಮಿಂದ ಮಾತಾಡುವಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯೆಯಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋಂಥದ್ದು ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಮ್ಮಿ ಮಾಡಿ ಮುಂದೆ ಏನು ಮಾಡ್ತೀರಿ ಹೇಳಿ, ಅಥವಾ ಹಿಂದೆ ಏನು ಮಾಡಿದ್ದೀರಿ ನೀವು, ಅಥವಾ ನಿಮ್ಮ ಸರ್ಕಾರ ಬಂದು 8 ತಿಂಗಳಾಯಿತು, ₹1 ನಮ್ಮ ಬೈಂದೂರಿಗೆ ಕೊಡ್ಲಿಕ್ಕೆ ಆಯ್ತಾ ನಿಮ್ಮ ಕಡೆಯಿಂದ? ಹಾಗಾಗಿ ಇಲ್ಲಿ ಯಾರೋ ವ್ಯಕ್ತಿ ಗೆಲ್ಲಕ್ಕಿಂತ ಮತದಾರ ಗೆಲ್ಲಬೇಕು, ಜನ ಗೆಲ್ಲಬೇಕು, ಜನರ ವಿಶ್ವಾಸ ಗೆಲ್ಲಬೇಕು. ನಾಳೆ ಒಂದು ಚುನಾವಣೆ ಆದಮೇಲೆ ಜನರಿಗೆ ಒಂದು ನೆರಳಾಗುವಂಥ ಕೆಲಸ ಮಾಡಬೇಕು. ಆ ಕೆಲಸವನ್ನು ದೇವ್ರ ಮೆಚ್ಚೋ ರೀತಿಯಲ್ಲಿ ಮಾಡ್ಕೊತ ಬಂದಿದ್ದೀವಿ. ಸಮುದ್ರ ನೆಂಟಸ್ಥಾನ ಉಪ್ಪಿಗೆ ಬರ ಅಂತ ನಾವು ಹೇಳ್ತೀವಿ. ನಮ್ಮ ಬೈಂದೂರು ನೋಡಿ, ಇಂಥ ಬರಗಾಲ, ಇಂಥ ಸಂದರ್ಭದಲ್ಲಿ ದೇವ್ರದಿಂದ ಸೌಕೂರು, ಸಿದ್ದಾಪುರ ನೀರಾವರಿ ಆಯಿತು. ಮೊದಲೇ ಬಾರಿಗೆ ನಾನು MP ಆದಾಗ ಇಲ್ಲಿ ಆಲೂರು ಗುಂಡೂರು ಬ್ರಿಡ್ಜ್ ಕಮ್ ಬ್ಯಾರೇಜನ್ನು 80 ಕೋಟಿ ಖರ್ಚು ಮಾಡಿ ಕಟ್ಸುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಯಡಿಯೂರಪ್ಪ ಸಾಹೇಬರ ಆಶೀರ್ವಾದ, ಮೋದಿಜಿಯವರ ಆಶೀರ್ವಾದದಿಂದ 750 ಕೋಟಿ ವೆಚ್ಚವನ್ನು ಮಾಡಿ ಎಲ್ಲ ನಮ್ಮ ಗ್ರಾಮಗಳು ಕೂಡ ಶುದ್ಧವಾದಂಥ ಕುಡಿಯ ನೀರನ್ನು ಕೊಡಲಿಕ್ಕೆ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಈ ರೀತಿ ದೊಡ್ಡ ಪಟ್ಟಿಯನ್ನು ನಾನು ಕೊಡ್ಬೋದು. ಹಾಗಾಗಿ ಈ ರೀತಿಯ ಅಭಿವೃದ್ಧಿಯ ಚಿಂತನೆಗಳನ್ನು ಇಟ್ಕೊಂಡು ಜನರಿಗೆ ಮುಟ್ಟಿಸ್ಲಿಕ್ಕೋಸ್ಕರ ನಮ್ಮ ಅಧಿಕಾರ ಅವಧಿಯನ್ನು ನಮ್ಮ BJPಯ ನಾಯಕರು, ನಾವು, ನಮ್ಮ ಸಂಘಟನೆ ಹಿರಿಯರ ಆಶೀರ್ವಾದ ಮಾಡ್ತಾ ಇದ್ದೀವಿ. ಹಾಗಾಗಿ ಬರುವಂಥದಿಂದಲೂ ಕೂಡ ನಮ್ಮ ಬೈಂದೂರು ಕ್ಷೇತ್ರದ ಮತದಾರರ ಬಂಧುಗಳಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ, ಮುಂದೂ ಕೂಡ ಈ ಒಂದು ರಾಷ್ಟ್ರಪರ ಚಿಂತನೆಗೆ, ಹಿಂದೂ ಪರ ಚಿಂತನೆಗೆ, ಅಭಿವೃದ್ಧಿ ಪರ ಚಿಂತನೆಗೆ ಆದ್ಯತೆಯನ್ನು ಕೊಡಬೇಕು, ಅದಕ್ಕೆ ಆಶೀರ್ವಾದನ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ. ನನಗೆ BJPಗೆ ಯಾವುದೇ ಕಾರಣಕ್ಕೂ ಹೊಡೆತ ಆಗಲ್ಲ. ಯಾಕೆಂದರೆ ಅವ್ರು ಹೇಳ್ತಿರೋ ವಿಚಾರಗಳು ಒಬ್ಬ ಕಾರ್ಯಕರ್ತನಾಗಿ ನಮ್ಮ BJP, ನಮ್ಮ ಸಂಘಟನೆ, ನಾವು ಎಲ್ಲದೂ ಕೂಡ ಜಾರಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸಿದ್ಧಾಂತಕ್ಕೂ ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ. ಎರಡೂ ಸಿದ್ಧಾಂತಗಳ ಮಧ್ಯೆ ನಡೆಯುವಂಥ ಚುನಾವಣೆ ನಾವು ಒಪ್ಕೊತೀನಿ. ಆದರೆ ಗೌರವಂತ ಈಶ್ವರಪ್ಪನವ್ರು ಹೇಳ್ತಾ ಇರೋದು ಮೋದಿಜಿಯವ್ರು ಪ್ರಧಾನಮಂತ್ರಿ ಆಗಬೇಕು. ಹೌದು, ಮೋದಿಜಿಯವ್ರು ಪ್ರಧಾನಮಂತ್ರಿ ಆಗಬೇಕು ಅಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿರೋದು. ಆ ಪುಣ್ಯಾತ್ಮ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ರಾಷ್ಟ್ರೀಯ ಚಿಂತನೆಗಳನ್ನ ನಾವು ತೆಗೆದುಕೊಂಡು ಹೋಗ್ತಾ ಇರೋದು. ಹಾಗಾಗಿ ಮತದಾರರು ಬುದ್ಧಿವಂತರಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರು ಧೃತಿಗೆಡಲ್ಲ, ವಿಶ್ವಾಸ ಇದೆ. ಹೋದ ಬಾರಿಗಿಂತ ಇನ್ನೂ ಹೆಚ್ಚು ಅಂತರದಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಸ್ವಾಭಿಮಾನಿ ಮತದಾರ ಬಂಧುಗಳು ಮೋದಿಜಿಯವ್ರನ್ನ ಬಿಟ್ಕೊಡಲ್ಲ ಅಂತೇಳಿ ನಾನು ವಿಶ್ವಾಸನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿ ಕಡೆಯಿಂದ ತರುವಂಥ ಕೆಲಸ ಮಾಡಿದ್ದೀವಿ. ಸೊ ಆ ಸೇತುವೆಗೂ ಕೂಡ ನಮ್ಮ ಕರ್ನಾಟಕದ PWD ಇದ್ಯಾವುದೋ ದುಡ್ಡನ್ನು ಮಾಡಲಿಕ್ಕಾಗಲ್ಲ, ಕೇಂದ್ರ ಸರ್ಕಾರದೇ ಹಣ ಬೇಕಾಗತ್ತೆ. DPR ಕೂಡ ರೆಡಿ ಆಗ್ತಾ ಇದೆ. ಸೊ ಚುನಾವಣೆ ಮುಗಿತಿದ್ದಂಗೆ ಆದ್ಯತೆ ಕೂಡ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ. ಫಸ್ಟ್ ಕ್ಲಾಸ್ ಆಗಿದೆ, ಎಲ್ಲ ರೀತಿಯಂಥ ಪ್ರೋಸೆಸ್ ಮುಗಿಸಿ ಈಗ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿ ಅದಕ್ಕೆ ಆಲ್ಟರ್ನೇಟಿವ್ ರೆವಿನ್ಯೂ ಲ್ಯಾಂಡನ್ನು ಕೊಡಬೇಕು ಅಂತೇಳಿ ಪತ್ರ ಬಂದಿದೆ. ರೆವಿನ್ಯೂ ಲ್ಯಾಂಡ್ ಎಲ್ಲಿ ಕೊಡಬೇಕು ಅಂತ ಜಾಗವನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ DPR ಕೂಡ ಅದು ರೆಡಿಯಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅದು ಆಗ್ಲಿಕ್ಕೆ ಅದೇನು ಬೇಕು ಅದು ಕೂಡ ಮುಂದುವರೆದಿದೆ ಸರ್. ಸರ್, ಈ ಪಕ್ಷ ನಾನು ಅನ್ನೋಕ್ಕಿಂತ, ನಾನು ಗೆದ್ದೆ ಅನ್ನೋಕ್ಕಿಂತ ಇದ್ರ ಹಿಂದೆ ದೇವದುರ್ಲಭವಂತ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಪಟ್ಟು
ನಾವು ಅಧಿಕಾರ ಅನುಭವಿಸುವಂಥವ್ರು. ಅದಾದಮೇಲೆ ನಮ್ಮ ಸಮಯವನ್ನು ಅಭಿವೃದ್ಧಿಗೋಸ್ಕರ ಗಮನವನ್ನು ಕೊಟ್ಟಿರ್ತೀವಿ. ಆದರೆ ಏನು ಬಯಸಂಥ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿದೆ ಅದು ನಿಮ್ಮ ರಾಘಣ್ಣಂಗೆ ಬಿ ಜೆ ಪಿಗೆ ಮೋದಿಜಿಯವರಿಗೆ ಕೊಟ್ಟಂಥ 75,000 ಲೀಡ್ ಆಗಿದೆ ಹೊರತು ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಯಾವ ರೀತಿ ಏನು ಸಮಸ್ಯೆ ಅಪ್ಪ? ಯಾವುದೇ ಕಾರಣಕ್ಕೂ ಕೂಡ ಕಾಂಪನ್ಸೇಷನ್ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇಡೀ ದೇಶಕ್ಕೆ ಒಂದು ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಮೋಸ ಆಗದ ರೀತಿಯಲ್ಲಿ ನಮ್ಮ ರೈತರಿಗೆ ಏನು ಕೊಡಿಸ್ಬೇಕು ನಿಮ್ಮ ರಾಘಣ್ಣ ಮುಂದಿದ್ದು ಗ್ಯಾರಂಟಿ ನನ್ನ ಕೆಲಸ ನಾನು ಮಾಡ್ತೀನಿ. ಓಕೆ, ಬಿಡಲ್ಲ ಸರ್, ಆ ಥರ ತಾರತಮ್ಯ ಮಾಡ್ಲಿಕ್ಕೆ ಬಿಡಲ್ಲ. ಓಕೆ ಸರ್, ನೀತಿ ಸಂಹಿತೆ ಘೋಷಣೆ ಆಗಿರೋದ್ರಿಂದ ನಾನು ಈಗ DC-ಗೆ SLOಗಳಿಗೆ ಮಾತಾಡ್ಲಿಕ್ಕಾಗಲ್ಲ, ಲ್ಯಾಂಡ್ ಎಕ್ವಿಷನ್ ಆಫೀಸರ್ಸ್ಗೆ. ಸದ್ಯಕ್ಕೆ ಅದು ಮೂವ್ಮೆಂಟ್ ಆಗೋದ ರೀತಿಯಲ್ಲಿ ತಡೆ ಹಿಡಿಬೇಕು ಅಂತ ನಾನು ಹೇಳ್ತೀನಿ. ಆಫ್ಟರ್ ದಿಸ್ ಎಲೆಕ್ಷನ್ ಅವರಿಗೆ, ನಮ್ಮ ರೈತರಿಗೆ ಒಂದು ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳೋಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ, ರಾಘಣ್ಣ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದಿರಿ ಅನ್ನೋದು ಜನರ ಮುಂದೆ ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬೈಯಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬೈಯಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರಿ, ಮುಂದೆ ಏನು ಮಾಡ್ತೀವಿ ಅಂತ ಹೇಳಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಂಡು. ಮೊನ್ನೆ ಗೌರವಿತ ಗೋಪಾಲಕೃಷ್ಣ ಅವರು ಎಂಥ ಒಂದು ನಗೆಪಾಟ್ಲು ನೋಡಿ. ಹೋದ ಬಾರಿ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ದು ಮತ್ತೆ ಅದನ್ನೇ ಆಯ್ತಾ. ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತು ಇಲ್ಲಿ ಉಡುಪಿಲಿ ಬಂದಾಗ ಮಾಡಿದ್ದು. ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನು ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತು ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತೇಳಿ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂಥ ನಾವು ಮಾಡಿದಂಥ ಕೆಲಸವನ್ನು, ನಾವು ತಂದ ಹಣವನ್ನು ಮಾಡ್ತೀರ. ಅದ್ರ ಮತ್ತು ನೀವೇನು ತಂದಿರ ಅದನ್ನು ಮಾಡೋದು ಬಿಟ್ಟು ಈ ಥರ ನಾವು ಮಾಡಿದ್ದನ್ನು ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡಬೇಕು ಅಂತ ನಾನು ಒತ್ತಾಯನ ಮಾಡಿ. ಹಡಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ಪಾಪ ನಾಳೆ ಗೌರವಿತ ಕಾಂಗ್ರೆಸ್ಸಿನ ನಾಯಕರು ಚುನಾವಣೆ ಪಾಪ ಅವರು ಅಡಿಕೆ ತೋಟದಲ್ಲಿ ಅಡಿಕೆ ಕೊಯ್ದು ಚೇಣಿ ಮಾಡಿ ಪಾಪ ಭತ್ತ ಕೊಯ್ದು ಬಂದಿದ್ದ ದುಡ್ಡಲ್ಲೇ ಚುನಾವಣೆ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಅದು ಯಾವ್ದ್ರಲ್ಲಿ ಮಾಡ್ತಾರೆ. ನಂಗೆ ವಿಶ್ವಾಸ ಇದೆ ಸರ್, ಯಾವತ್ತೂ ಕೂಡ ಗೌರವಂತ ಈಶ್ವರಪ್ಪನವರು ಮೋದಿಜಿ ಹಿಂದುತ್ವ ಬಿಟ್ಟಿರೋರಲ್ಲ. ನೋಡೋಣ, ಒಳ್ಳೆ ಇನ್ನೂ ಸಮಯ ಇದೆ. ನಮ್ಮ ಕೇಂದ್ರದ ನಾಯಕರು ಮಾತಾಡಿ ಏನಾದ್ರು ಒಳ್ಳೇದಾಗ್ಬೋದು ನಂಗೆ ವಿಶ್ವಾಸ ಇದೆ ಸರ್. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಅವ್ರದ್ದೇ ಆದಂಥ ಒಂದು ಗೌರವ ಇದೆ. ಯಾವುದೇ ಒಬ್ಬ ಕಾರ್ಯಕರ್ತನು ಕೂಡ ಹೊರಗಡೆ ಹೋಗಲಿಕ್ಕೆ ನೋವಾಗದ ರೀತಿಯಲ್ಲಿ ನೋಡ್ಕೊಳ್ಳೋವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ವಿಶ್ವಾಸ ಇದೆ ಮನವೊಲಿಸೋದು ಕೆಲಸ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಿ ಚುನಾವಣೆ ಗೀತಕ್ಕನ ಬಗ್ಗೆ ನಂಗೆ ಗೌರವ ಇದೆ. ಇಲ್ಲಿ ಚುನಾವಣೆ ನಡೀತಿರೋದು ಗೀತಕ್ಕ ರಾಘಣ್ಣ ಅಲ್ಲ. ಇಲ್ಲೂ ಈ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು, ಹಿಂದುತ್ವ, ಅಭಿವೃದ್ಧಿ ವಿಚಾರ, ವರ್ಷಕ್ಕೆ 4 ಸೀಸನ್ಸ್ಗಳು ಬರ್ತವೆ. ಮಳೆಗಾಲ, ಚಳಿಗಾಲ, ಬೇಸಿಗೆ. ಈ ಸೀಸನ್ಗೆ ಒಂದ್ಸತಿ ಬಂದು ಹೋಗುವಂಥ ವ್ಯವಸ್ಥೆಗಳು ಪರವಾಗಿ ಜನ ಇಲ್ಲ. ಇವತ್ತು ಯಾವತ್ತು ಹಗಲು ರಾತ್ರಿ
ಗೌರವಿತ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಹೇಳಿದ್ರಂತೆ ಕೋವಿಡ್ ಸಂದರ್ಭದಲ್ಲಿ MP ಅವರು ಎಲ್ಲಿ ಹೋಗಿದ್ರು ಅಂತ. ನೀವೆಲ್ಲಿದ್ರೆ ಹೇಳ್ರಿ. ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಸಾವನ್ನು ಕೂಡ ಉಳಿಸ್ಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸುವಂಥ ಕೆಲಸದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥವ್ರು ನೀವು ಆ ಟೈಮಲ್ಲಿ ಯಾವ ದೇಶದಲ್ಲಿದ್ರಿ, ಯಾವ ಊರಲ್ಲಿದ್ರಿ, ಸ್ವರ್ಭದಲ್ಲೂ ಇದ್ದಿದ್ದಿಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ರೆ ನೀವು ಹೇಳಬೇಕು. ನಿಮ್ಮ ರಾಘಣ್ಣ ಒಬ್ಬ MP ಆಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ಹಾಕೊಂಡು ಮನೇಲಿ ಮಲಗಲಿಲ್ಲ. ನಾವು ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ, ನಮ್ಮ ಪರಿವಾರದ ನೇತೃತ್ವ ಎಲ್ಲ ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಇರ್ಬೋದು, ಬಡವರ ಕುಟುಂಬಗಳಿಗೆ ದವಸ ಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು, ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ ಅವರಿಂದ ನಾವು ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ ಹೇಳಿ. ಸಹಜ, ಯಾವುದೇ ಒಂದು ಫಲ ಕೊಡುವಂಥ ಒಂದು ಹಣ್ಣಿನ ಮರ ಇದ್ದಾಗ ಹಣ್ಣಿಗೋಸ್ಕರ ಕಲ್ಲು ಹೊಡೆಯೋದು ಸಹಜ. ಹಾಗಾಗಿ ಇವತ್ತು ಯಾವುದೇ ಒಂದು ಘೋಷಣೆಗಳು ಏನಾಗುತ್ತೆ ಆ ಒಂದು ಚುನಾವಣಾ ಆ ಸಮಿತಿ ಒಳಗೆ ಸರ್ವಸಮ್ಮತವಾಗಿರುತ್ತೆ ಹೊರತು ಯಾರೋ ಒಬ್ಬ ವ್ಯಕ್ತಿಯಾಗಿ ಯಡಿಯೂರಪ್ಪನವ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ತಪ್ಪು ಅಭಿಪ್ರಾಯನ ಮೂಡಿಸುವಂಥ ಕೆಲಸ ಯಡಿಯೂರಪ್ಪ ಸಾಹೇಬ್ರ ಹೆಸರನ್ನು ಇಟ್ಕೊಂಡು ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಒಬ್ಬ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಅವರಿಗೆ ಬಂದೂಕನ್ನು ಇಡುವಂಥ ಒಂದು ಕೆಲಸವನ್ನು ಕೆಲವು ಕಾಣದ ಕೈಗಳು ಮಾಡಿಸ್ತಾ ಇದ್ದಾರೆ. ನೋಡೋಣ, ಆ ಥರ ಯಾವುದೋ ಭೂಕಂಪಗಳು ಯಾವುದು ನಮ್ಮಲ್ಲ ಶೇಖಾಂತ ಯಾವುದೂ ಆಗಿಲ್ಲ. ಯಾರ್ಯಾರ ಹಣೆ ಬರದಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶಗಳು ಸಂಘಟನೆಯಲ್ಲಿ ಎಲ್ಲರೂ ಕೊಡ್ತಾರೆ, ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಯಾರು ಕೂಡ ಶಾಶ್ವತವಾಗಿ ಒಂದೇ ಅಧಿಕಾರಿ ಅದನ್ನು ಶಾಶ್ವತ ಅಲ್ಲ. ವಿಜಯೇಂದ್ರ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆ ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಅಂತ ದೊಡ್ಡವ್ರ ಮಾತಿಗೆ ನಮ್ಮ ಕೇಂದ್ರೀಯ ನಾಯಕರೇ ಮಾತಾಡಿಸ್ತಾರೆ, ಉತ್ತರ ಕೊಡ್ತಾರೆ. ನಾನೊಬ್ಬ ಶಿವಮೊಗ್ಗ ಕ್ಷೇತ್ರದ ಬೈಂದೂರು ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯ ಬಿಟ್ಟರೆ ಪಕ್ಷದ ಯಾವುದೇ ಒಂದು ಅಧಿಕೃತ ಈ ಥರ ವಿಚಾರಗಳು ಹೋಗ್ತಾರಲ್ಲ. ದೊಡ್ಡವರೇ ಉತ್ತರ ಕೊಡ್ತಾರೆ. ಇಲ್ಲ ಸರ್, ಆ ಥರ ಏನು ಅವಶ್ಯಕತೆ ಇಲ್ಲ. ನಾವು ಮಾಡಿದಂಥ ಅಭಿವೃದ್ಧಿ ವಿಚಾರಗಳು ಮತ್ತು ನಮಗೆ ದೀಪಕ್ ಶೆಟ್ಟರು, ಗುರುರಾಜ್ ಗಂಟೆಹೊಳೆ ಅವರು, ನಮ್ಮ ಮಹೇಂದ್ರ ಪೂಜೆ ಇವರೇ ನಮಗೆ ಸಿನಿತಾರೆಗಳು. ಹಂಗಾಗಿ ಬೇರೆ ಆ ಥರ ಏನಿಲ್ಲ. ನೋಡೋಣ, ಗೌರವಂತ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಕರೆಸ್ಬೋದು, ಆ ಒಂದು ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಬರ್ತಿದ್ದ ಹಾಗೆ ನಮ್ಮ ಕೇಂದ್ರದ ನೂತನ ಶಿಕ್ಷಣ ನೀತಿಯನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡಿದ್ರು. ಸಣ್ಣ ಮಕ್ಕಳು ಅಂತ ಹಾಸ್ಟೆಲಿಗೆ ಇದು ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಆಗ್ತಂಥ ಹೆಡ್ಲೈನನ್ನು ಚೇಂಜ್ ಮಾಡಿ ಈ ವಿದ್ಯಾಮಂತ್ರಿ ಆ ಒಂದು ಸಮಾಜವಾದಿಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದು ದೇಗುಲ ಧೈರ್ಯವಾಗಿ ಬಂದು ಕೇಳು ಅನ್ನೋ ರೀತಿಯಲ್ಲಿ ಅದನ್ನು ಕೋರ್ಟನ್ನು ಚೇಂಜ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರು. ನಮ್ಮ ಹಿಂದೂ ದೇವಸ್ಥಾನ ಒಂದು ಮಸೂದೆಯನ್ನು, ಧಾರ್ಮಿಕ ದತ್ತಿ ಒಂದು ಮಸೂದೆಯನ್ನು ಜಾರಿಗೆ ತಂದರು. ನಮ್ಮ ಭಕ್ತರಾಗ್ತಂಥ ಹುಂಡಿ ಮೇಲೂ ಕೂಡ ಕಣ್ಣು ಬಿದ್ದಿದೆ ಅವ್ರದ್ದು, ಅಲ್ಲೂ ಹೆಂಗೆ ಕಿತ್ಕೊಬೇಕು ಅಂತೇಳಿ. ದೇವ್ರ ದಯಿಂದ ಇವತ್ತು ನಮ್ಮ ರಾಜ್ಯಪಾಲರು ಆ ಒಂದು ಮಸೂದೆಯನ್ನು ಏನು ಕಳಿಸಿದ್ರು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಒಂದು ಸಂತೋಷ ವಿಚಾರವನ್ನು ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ ಸರ್. ಥ್ಯಾಂಕ್ ಯು ಸರ್.